ಕೈಪಡೆಯಿಂದ ನರೇಗಾ ಬಚಾವೋ ಅಭಿಯಾನ ನಡೆಯುತ್ತೆ. ವಿಬಿಜಿ ರಾಮ್ಜಿ ಯೋಜನೆಯ ವಿರುದ್ಧ ಪ್ರತಿಭಟನೆ ನಡೆಯಲಿದೆ. ಕೈಪಡೆಯಿಂದ ನರೇಗಾ ಬಚಾವೋ ಹೆಸರಿನಲ್ಲಿ ಅಭಿಯಾನ ನಡೆಯುತ್ತೆ. ವಿಬಿಜಿ ರಾಮ್ಜಿ ಯೋಜನೆಯ ವಿರುದ್ಧ ಪ್ರತಿಭಟನೆ ನಡೆಯಲಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ಪ್ರತಿಭಟನೆ ಇದು. ಇಂದು ಬೆಳಗ್ಗೆ 11 ಗಂಟೆಗೆ ಅಭಿಯಾನ ನಡೆಯುತ್ತೆ. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ರಾಜ್ಯ ಉಸ್ತುವಾರಿ ಸಚಿವ ಸುರ್ಜೇವಾಲಾ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಸಂಸದರು ಸೇರಿ ಹಲವರು ಭಾಗಿಯಾಗ್ತಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಕಾಯ್ದೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಪ್ರತಿಭಟನೆ ನಡೆಯುತ್ತೆ. ಜೊತೆಗೆ ಕೂಡಲೇ ಕಾಯ್ದೆಯನ್ನ ಹಿಂಪಡ್ಕೊಳ್ಬೇಕು ಅನ್ನೋದಾಗಿ ಆಗ್ರಹಿಸಲಾಗುತ್ತೆ. ಯಾವಾಗ ನರೇಗಾ ಯೋಜನೆಯನ್ನ ವಿಬಿಜಿ ರಾಮ್ಜಿ ಅನ್ನೋದಾಗಿ ಹೆಸರನ್ನ ಬದಲಾವಣೆ ಮಾಡಿದ್ರು, ಅವಾಗಿನಿಂದ ಇಲ್ಲಿವರೆಗೂ ಕಾಂಗ್ರೆಸ್ ನಾಯಕರು ಅಲ್ಲಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಬಂದಿದ್ದಾರೆ. ಇದೇನು ಮೊದಲ ಬಾರಿಯ ಪ್ರತಿಭಟನೆ ಖಂಡಿತವಾಗ್ಲೂ ಅಲ್ಲ. ದೆಹಲಿಯಲ್ಲಿ ಪ್ರತಿಭಟನೆ ಆಯಿತು, ಕಳೆದ ಬಾರಿಯೂ ಕೂಡ ನಮ್ಮ ರಾಜ್ಯದಲ್ಲಿ ಪ್ರತಿಭಟನೆ ಆಯಿತು. ಈಗ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಇಂದು ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ. ಕೆಲ ವಿಚಾರಗಳನ್ನ ವಿರೋಧಿಸ್ತಿದ್ದಾರೆ. ಬಹಳ ಮುಖ್ಯವಾಗಿ ಮಹಾತ್ಮ ಗಾಂಧಿ ಅನ್ನುವಂಥ ಹೆಸರನ್ನ ಕೈ ಬಿಟ್ಟಿರೋದಾಗಿ ಬಹಳ ಆಕ್ರೋಶಕ್ಕೂ ಕೂಡ ಕೆಂಗಣ್ಣಿಗೂ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಹೆಚ್ಚಾಗ್ತಾ ಹೋಯಿತು. ಸಂಬಂಧಪಟ್ಟಂತೆ ಪ್ರತಿಪಕ್ಷ ಅಥವಾ ಲೋಕಸಭೆಯಲ್ಲಿ ಮಂಡನೆಯಾದಂಥ ಈ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ಲಸ್ ವಿಚಾರಗಳಿದೆ. ಏನು ಅಂದರೆ 125 ದಿನಗಳಿಂದ ಹೆಚ್ಚಿನ ದಿನವನ್ನ ಏರಿಕೆ ಮಾಡಿರುವುದು, ಹಾಗೆ ಫಲಾನುಭವಿಗಳ ಪರ್ಮಿಷನ್ ಇಲ್ಲದೆ ಬೇರೆಯವರು ಕೂಡ ಆ ಹಣವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಟ್ರೆ ಹೆಸರನ್ನ ಬದಲಾವಣೆ ಮಾಡಿದೀವಿ ಅನ್ನೋದಾಗಿ ಹೊರತುಪಡಿಸಿದ್ರೆ ಬೇರೆ ಯಾವ ವಿಚಾರವೂ ಇಲ್ಲ ಅನ್ನೋದಾಗಿ ಕೇಂದ್ರ ಸರ್ಕಾರ ಹೇಳ್ಕೊಳ್ತು. ಬಟ್ ಏನೇ ರೂಪುರೇಷೆಗಳು ಬದಲಾದರೂ ಕೂಡ ಮಹಾತ್ಮ ಗಾಂಧಿ ಅನ್ನುವಂಥ ಹೆಸರನ್ನ ಕೈ ಬಿಟ್ಟಿರೋ ಸರಿಯಲ್ಲ ಅನ್ನೋದು ಕೆಂಗಣ್ಣಿ ಕಾರಣವಾಗ್ತಾ ಇರೋದು. ಈಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾಯ್ದೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಕಾಯ್ದೆಯನ್ನ ಹಿಂಪಡ್ಕೊಳ್ಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಸೇರಿದಂತೆ ಸಂಸದರು, ಶಾಸಕರು ಜೊತೆಗೆ ಸಚಿವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಈಗಾದರೂ ಕೇಂದ್ರ ಸರ್ಕಾರ ಮಣಿಯತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ.